ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ AP ಕನ್ನಡ ವ್ಲಾಗ್. ನಾನು ನಿಮ್ಮ ಆರತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನ್ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ದಯಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಥಂಬ್ನೇಲಲ್ಲಿ ನೋಡೇ ಇರ್ತೀರ ಯಾವ ವಿಷಯ ಅಂತ. ಮನೆಯಲ್ಲಿಯೇ ಕುಳಿತು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ ಬಿಸ್ನೆಸ್ ಮಾಡುವುದು ಹೇಗೆ ಅಂತ ತಿಳಿಯೋಣ ಬನ್ನಿ. ಪೆನ್ಡ್ರೈವ್ ಯೂಸ್ ಮಾಡಿದ ತಕ್ಷಣ ಸ್ಕ್ರೀನ್ ಮೇಲೆ ಈ ಥರ ಡಿಸೈನ್ಸ್ ಬರ್ತಾ ಇರ್ತದೆ. ಅಲ್ಲಿ ಮಿನಿಟ್ಸ್ ಎಷ್ಟು ಮತ್ತು ಎಷ್ಟು ಥ್ರೆಡ್ಸ್ ಚೇಂಜ್ ಮಾಡ್ಬೋದು ಅಂತ ಟೈಮಿಂಗ್ಸ್ ಎಲ್ಲ ತೋರಿಸ್ತಾ ಇರ್ತದೆ. ಈ ಥರ ನೀವು ಸೆಲೆಕ್ಟ್ ಮಾಡ್ಬೋದು. ಪೆನ್ಡ್ರೈವ್ ಯೂಸ್ ಮಾಡ್ಕೊಂಡು ಯಾವ ಡಿಸೈನ್ಸ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇವಾಗ ಮಾರ್ಕ್ ಮಾಡಿ ಬ್ಲೌಸ್ ಸೆಟ್ ಮಾಡಿ ಕರೆಕ್ಟಾಗಿ ಹಚ್ಚಿದ್ದೀನಿ. ಇವಾಗ ಅವ್ರ ಸಾರಿ ಕಸ್ಟಮರ್ ಸಾರಿ ಡಾರ್ಕ್ ಪಿಂಕ್ ಕಲರ್ ಇದೆ. ಇವಾಗ ರನ್ ಆಗ್ತಾಯಿದೆ ನೋಡಿ ಇಲ್ಲಿ ಸ್ಟಿಚ್. ಅವ್ರ ಸಾರಿ ತಕ್ಕಂಗೆ ನೀವು ಕಲರ್ಸ್ಗಳು ಯೂಸ್ ಮಾಡ್ಬೋದು, ಥ್ರೆಡ್ ಕಲರ್ಸ್. ಇವಾಗ ಲೆಫ್ಟ್ ಸೈಡ್ ರನ್ ಆಗ್ತಾಯಿದೆ ಅಲ್ವಾ, ಇಲ್ಲಿ ಸ್ಕ್ರೀನ್ ನೋಡಿ. ಸ್ಕ್ರೀನ್ ಮೇಲೆ 68 ಮಿನಿಟು, ಆಮೇಲೆ 4, ಆಮೇಲೆ 4/2 2/4 ತೋರಿಸ್ತಾ ಇದೆ ಅಲ್ವಾ. ಇದು ಸ್ಟಿಚ್ ಕೌಂಟ್. ಇದು 3486. 68 ಮಿನಿಟ್ ಕಂಪ್ಲೀಟ್ ಆಗುತ್ತೆ ಇದೊಂದು ಹ್ಯಾಂಡ್ ರೆಡಿ ಆಗೋಕ್ಕೆ. ನಿಮಗೆ ಕಲರ್ಸ್ ಮಾತ್ರ 4 ಯೂಸ್ ಮಾಡ್ಬೋದು. ಇವಾಗ ಇಲ್ಲಿ ರೈಟ್ ಸೈಡ್ ರನ್ ಆಗ್ತಾಯಿದೆ ನೋಡಿ, ರನ್ ಆಗ್ತಾಯಿದೆ. ಇವಾಗ ಸೆಂಟ್ರ್ ಪ್ಲೇಸಲ್ಲಿ ಇಲ್ಲಿ ಡಾಟ್ಸ್ ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಇದೇ ಥರ ನೀವು ಇದೇ ಮಾರ್ಕಲ್ಲಿ ಇಟ್ಕೊಂಡು ಸೆಟ್ ಮಾಡ್ಕೊಂಡು ಹಚ್ಕೊಂಡ್ರೆ ಆ ಸೈಡು ಇದೇ ಥರ ಮಾರ್ಕ್ ಇರುತ್ತೆ. ನೀವು ಅಲ್ಲೂ ಇದೇ ಥರ ಮಾರ್ಕ್ ಇಟ್ಕೊಂಡು ಹಚ್ಕೋಬೇಕು. ಅಂದರೆ ಕರೆಕ್ಟ್ ಬ್ಲೌಸು ಸೆಂಟ್ರ್ ಪ್ಲೇಸಲ್ಲೇ ಕರೆಕ್ಟಾಗಿ ಡಿಸೈನ್ ವರ್ಕ್ ಆಗ್ತಾ ಇರುತ್ತೆ. ಈ ಥರ ಸೆಟ್ ಮಾಡಿದ ನಂತರ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು. ನೀವು ಇಲ್ಲೇ ಮಷಿನ್ ಮುಂದೆ ಕೂಡಬೇಕಂತ ಏನಿಲ್ಲ. ಆರಾಮಾಗಿ ನಿಮ್ಮ ಬೇರೆ ಕೆಲಸ ಎಲ್ಲ ಮಾಡ್ತಾ 1 ಅವರ್ ಟೈಮ್ನಲ್ಲಿ ನೀವು ಬೇರೆ ಕೆಲಸ ಮಾಡ್ಬೋದು, ಏನಾದರೂ ಮಾಡ್ತಾ ಇರ್ಬೋದು. ಇವಾಗ ಮಷಿನ್ ರನ್ ಆಗ್ತಾಯಿದೆ ನೋಡಿ. ಇವಾಗ ಫುಲ್ ಪಿಂಕ್ ಕಲರ್ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಗೋಲ್ಡ್ ಕಲರ್ ಫ್ಲವರ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಫ್ಲವರ್ 3 ನಂಬರ್ ಬಂತು ನೋಡಿ. ಇವಾಗ ಇದು ಫ್ಲವರ್ ಏನಾಗ್ತಿದೆ ಅಂದರೆ ಅಲ್ಲಿ ರನ್ ಆಗ್ತಾಯಿದೆ ಸ್ಟಿಚ್. ಇಲ್ಲಿ ಕೌಂಟು ಜಾಸ್ತಿ ಆಗಿದೆ ನೋಡಿ. 40 ಮಿನಿಟ್ ಕಂಪ್ಲೀಟ್ ಆಗಿದೆ. ಇವಾಗ ಗೋಲ್ಡ್ ಕಲರ್ ಫ್ಲವರ್ ಸ್ಟಿಚ್ ಮಾಡ್ತಾಯಿದೆ ನೋಡಿ ಇಲ್ಲಿ. ಇದು ಫುಲ್ ಕಂಪ್ಲೀಟ್ ಆಗುತ್ತೆ ಒಂದು ರೌಂಡು. ಇವಾಗ ಲೆಫ್ಟ್ ಸೈಡ್ ಮುಗಿದ ತಕ್ಷಣ ರೈಟ್ ಸೈಡು ಕಂಪ್ಲೀಟ್ ಆಗುತ್ತೆ. ನೀವು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಮನೆಯಲ್ಲಿಯೇ ಕುಳಿತು. ಅಷ್ಟೇನು ಕಷ್ಟವೇನಿಲ್ಲ ಇದು ಬಿಸ್ನೆಸ್ ನಡೆಸೋದ್ರಲ್ಲಿ. ಇವಾಗ ಫ್ಲವರ್ ಡಿಸೈನ್ ವರ್ಕ್ ಆಗ್ತಾಯಿದೆ ನೋಡಿ. ಇದೇ ಸೇಮು ಇವಾಗ ರೈಟ್ ಸೈಡು ಕಂಪ್ಲೀಟ್ ಆಗುತ್ತೆ ನೋಡಿ. ರೈಟ್ ಸೈಡು ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇದೇ ಥರ. ನೀವು ಇವಾಗ ಇದು 68 ಮಿನಿಟಲ್ಲಿ ನೀವು ಬೇರೆ ವರ್ಕ್ ಮಾಡ್ಬೋದು, ಅಡುಗೆ ಕೆಲಸ ಮುಗಿಸ್ಕೋಬೋದು, ಮನೆ ಕೆಲಸ ಮುಗಿಸ್ಕೋಬೋದು. ಏನೇ ಇರಲಿ ನೀವು ಬೇರೆ ಕೆಲಸ ಮಾಡ್ತಾ ನೀವು ವರ್ಕ್ ಭೀ ಆಗ್ಬೋದು, ಬಿಸ್ನೆಸ್ ಮಾಡ್ಕೋಬೋದು. ಮತ್ತು ಹೊರಗಡೆ ಹೋಗಿ ದುಡಿಯಬೇಕಂತ ಏನಿಲ್ಲ ನಿಮಗೆ. ಮನೆಯಲ್ಲೇ ಕುಂತು ಬಿಸ್ನೆಸ್ ಮಾಡ್ಬೋದು. ಇವಾಗಂತೂ ಬ್ಲೌಸ್ ವರ್ಕ್ ಟ್ರೆಂಡಿಂಗ್ ಆಗಿದೆ. ಎಲ್ಲರೂ ಬ್ಲೌಸ್ ವರ್ಕ್ ಹಾಕೋತಾನೇ ಇದ್ದಾರೆ, ಜಾಸ್ತಿ ಆಗ್ತಾಯಿದೆ ಇವಾಗಂತೂ. ಇವಾಗ ಫ್ಲವರ್ ಕಂಪ್ಲೀಟ್ ಆಗುತ್ತೆ ನೋಡಿ. ಇವಾಗ ಒಳಗಡೆ ಗೋಲ್ಡ್ ಕಲರಲ್ಲೇ ಡೈಮಂಡ್ ಶೇಪ್ ಥರ ಲೆಫ್ಟ್ ಸೈಡ್ ಫಸ್ಟ್ ಫಿನಿಶ್ ಮಾಡುತ್ತೆ. ಚೆಕ್ಸ್ ಥರ ಬರ್ತಾ ಇರುತ್ತೆ ನೋಡಿ ಲೈನಿಂಗ್ ಡಿಸೈನು. ಲೆಫ್ಟ್ ಪೂರ ಕಂಪ್ಲೀಟ್ ಆಗುತ್ತೆ. ಲೆಫ್ಟ್ ಕಂಪ್ಲೀಟ್ ಆದ ತಕ್ಷಣ ಅದೇ ಥರ ಸೇಮ್ ಡಿಸೈನ್ ರೈಟ್ ಸೈಡು ರನ್ ಆಗ್ತಾಯಿದೆ. ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. 68 ಮಿನಿಟ್ ಕಂಪ್ಲೀಟ್ ಆಯಿತು. ಅಲ್ಲಿ ಸ್ಟಿಚಿಂಗ್ ಕೌಂಟ್ ಮಾತ್ರ ಕಮ್ಮಿ ಇದೆ. ಇಲ್ಲಿ ಆಲ್ರೆಡಿ ರನ್ ಆಗ್ತಾಯಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. 4 ಕಂಪ್ಲೀಟ್ ಆಗ್ತು. 68 ಮಿನಿಟ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ವಲ್ಪ ಅಷ್ಟೇ. ಇವಾಗ ಸ್ಟಿಚಿಂಗ್ ಕೌಂಟ್ ಮಾತ್ರ ಉಳಿದಿದೆ. 4 ಕಂಪ್ಲೀಟ್ ಆಗ್ತು, ಆಮೇಲೆ ಟೈಮಿಂಗು ಕಂಪ್ಲೀಟ್ ಆಗ್ತು. ಇವಾಗ ಸ್ಟಿಚಿಂಗ್ ಕೌಂಟ್ ಮಾತ್ರ ಕಡಿಮೆ ಇದೆ ಅಲ್ವಾ, ಅದಿಷ್ಟು ಫಿನಿಶ್ ಆಗುತ್ತೆ ನೋಡಿ. ಇವಾಗ ಫಿನಿಶ್ ಲೆಫ್ಟ್ ಸೈಡ್ ಆದ ತಕ್ಷಣ ಚೆಕ್ಸ್ ಈ ಥರ ಕಾಣಿಸ್ತೆ ನೋಡಿ. ಅದೂ ರೈಟ್ ಸೈಡು ಅದೇ ಥರ ವರ್ಕ್ ಸೇಮ್ ಆಗುತ್ತೆ. ರೈಟ್ ಸೈಡು ಇವಾಗ ರೈಟ್ ಸೈಡ್ ಸ್ಟಾರ್ಟ್ ಆಗಿದೆ ನೋಡಿ. ಅದೇ ಥರ ಸೇಮ್ ಚೆಕ್ಸ್ ಕಾಣಿಸ್ತಾ ಇರುತ್ತೆ ನೋಡಿ. ಈ ಥರ ಫಿನಿಶ್ ಆಯ್ತಂದರೆ ಒಂದು ಹ್ಯಾಂಡ್ ಕಂಪ್ಲೀಟ್ ಆಗುತ್ತೆ. ಆರಾಮಾಗಿ ಮಾಡ್ಬೋದು ಮನೆಯಲ್ಲಿ ಕುಳಿತು. ಈ ಥರ ಬಿಸ್ನೆಸ್ ಅದು ಹೆಣ್ಮಕ್ಳು ಮಾಡ್ಬೋದು.
ಇವಾಗ ರೈಟ್ ಸೈಡು ವರ್ಕ್ ಆಗ್ತಾಯಿದೆ ಅಲ್ವಾ, ರೈಟ್ ಸೈಡು ಕಂಪ್ಲೀಟ್ ಆಗುತ್ತೆ ಇದೇ ಥರ. ಇವಾಗ ರನ್ ಆಗ್ತಿದೆ ಅಲ್ವಾ, ಎಷ್ಟು ಸುಂದರವಾಗಿ ಡಿಸೈನ್ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ರೈಟ್ ಸೈಡು ರನ್ ಆಗ್ತಾ ಇದೆ ನೋಡಿ. ಒಂದು ಹ್ಯಾಂಡು 68 ಮಿನಿಟಲ್ಲಿ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ಹ್ಯಾಂಡು 68 ಮಿನಿಟಲ್ಲಿ ಕಂಪ್ಲೀಟ್ ಆಗುತ್ತೆ. ನೀವೀಗ 68 ಕೌಂಟ್ ಮಾಡಿ ನೋಡಿ ಎಷ್ಟಾಗುತ್ತೆ ಅಂತ. ಇವಾಗ ಕಂಪ್ಲೀಟ್ ಆಗ್ತಾ ಬಂತು ನೋಡಿರಿ, ರೈಟ್ ಸೈಡ್ಗೆ ಕಂಪ್ಲೀಟ್ ಆಗ್ತಾ ಇದೆ ವರ್ಕು. ಸೇಮ್ ಇದೇ ಥರ ಚೆಕ್ಸ್ ಬಾಕ್ಸ್ ಬರುತ್ತೆ. ಆನಂತರ ಇವಾಗ ಕಂಪ್ಲೀಟ್ ಆಗ್ತದೆ ನೋಡಿ. ಇವಾಗ ಏನಾವು ಚೆಕ್ಸ್ ಇದೆಯಲ್ಲ ಅಲ್ಲೆಲ್ಲ ನೀವು ಸ್ಟೋನ್ ಹಚ್ಕೋಬೋದು. ಫ್ಯಾಬ್ರಿಕ್ ಫೆವಿಕಲ್ ಇರುತ್ತಲ್ಲ ಅದು ಯೂಸ್ ಮಾಡಿ ಒಳಗೆಲ್ಲ ನೀವು ಎಲ್ಲೆಲ್ಲಿ ಏನೇನು ಬೇಕು ಸ್ಟೋನು ಆ ಥರ ಎಲ್ಲ ಸ್ಟೋನ್ ಹಚ್ಬೋದು. ಇಲ್ಲೆಲ್ಲ ಬಾಕ್ಸಲ್ಲೆಲ್ಲ ನೀವು ಸ್ಟೋನು ಪೇಸ್ಟ್ ಮಾಡ್ಬೋದು. ಇವಾಗ ಕಂಪ್ಲೀಟ್ ಆಗ್ತಾ ಬಂತು ನೋಡಿ ವರ್ಕ್. ಕಂಪ್ಲೀಟ್ ಆಗ್ತಾಯಿದೆ ನೋಡಿ. ಇವಾಗಂತೂ ಎಲ್ಲರೂ ವರ್ಕ್ ಹಾಕೋತಾ ಇದ್ದಾರೆ ಬ್ಲೌಸಿಗೆ. ಸುಮ್ಮನೆ ಸಾರಿ ಸಿಂಪಲ್ಲಾಗಿ ತೊಗೊಂಡಿದ್ರು ವರ್ಕ್ ಗ್ರ್ಯಾಂಡಾಗಿ ಹಾಕ್ಕೊಂಡು ಬ್ಲೌಸ್ ಯೂಸ್ ಮಾಡ್ತಾಯಿದ್ದಾರೆ. ಕಂಪ್ಲೀಟ್ ಆಗ್ತಾಯಿದೆ ನೋಡಿರಿ. ಇವಾಗ ಪೂರ ಕಂಪ್ಲೀಟ್ ಆಗ್ತದೆ ನೋಡಿರಿ ವರ್ಕ್. ಇವಾಗ ಬ್ಯಾಕ್ ಸೈಡ್ ಡಿಸೈನ್ ವರ್ಕ್ ಆಗ್ತಾಯಿದೆ ನೋಡಿ. ಅವ್ರ ಮೆಜರ್ಮೆಂಟಿಗೆ ತಕ್ಕಂಗೆ ನೀವು ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕೊಂಡ ತಕ್ಷಣ ಫಸ್ಟು ಗೋಲ್ಡ್ ಸೆಲೆಕ್ಟ್ ಮಾಡಿದ್ವಲ್ಲ ಸೇಮು ಹ್ಯಾಂಡಿಗೂ ಯಾವ ಥರ ಸೆಲೆಕ್ಟ್ ಮಾಡ್ತಿರಲ್ಲ ಸೇಮ್ ಅದೇ ಪ್ಲೇಸಲ್ಲಿ ಅದೇ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು ಬ್ಯಾಕು. ಇವಾಗ ಗೋಲ್ಡ್ ರನ್ ಆದ ತಕ್ಷಣ ನೆಕ್ಸ್ಟ್ ಈಗ ಬ್ಯಾಕ್ ಸೈಡ್ ಮಾತ್ರ ಇಲ್ಲಿ 1/4 ಕಲರ್ಸ್ ಇರುತ್ತೆ. ಇದು 38 ಮಿನಿಟಲ್ಲಿ ಲೆಫ್ಟ್ ಸೈಡ್ ಆಗುತ್ತೆ. ಇಲ್ಲಿ ಸ್ಟಿಚಿಂಗ್ ಕೌಂಟ್ ಇವಾಗ ಇಲ್ಲಿ ರನ್ ಆಗ್ತಾಯಿದೆ ಬ್ಲೌಸು. ನಿಮಗೆ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಇವಾಗ ಗೋಲ್ಡ್ ರನ್ ಆಗ್ತಾಯಿದೆ ನೋಡಿರಿ. ಗೋಲ್ಡ್ ರನ್ ಆದ ತಕ್ಷಣ ಪಿಂಕ್ ಕಲರ್ ರನ್ ಆಗಿದೆ. ಇವಾಗ ಪಿಂಕ್ ಕಲರ್ ರನ್ ಆಗಿದ್ಮೇಲೆ ಮತ್ತೊಂದು ಗೋಲ್ಡ್ ಫ್ಲವರ್ ಇಲ್ಲಿ ವರ್ಕ್ ಆಗ್ತಾಯಿದೆ ನೋಡಿ. ಇವಾಗ ಲೆಫ್ಟ್ ಸೈಡು ಫುಲ್ಲು ಗೋಲ್ಡ್ ಫ್ಲವರ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ಇವಾಗ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಫ್ಲವರು ಕಂಪ್ಲೀಟ್ ಆದ ತಕ್ಷಣ ಲೆಫ್ಟ್ ಸೈಡು ಕಂಪ್ಲೀಟ್ ಆಗಿತ್ತು. ಇವಾಗ ಕಂಪ್ಲೀಟ್ ಆಗುತ್ತೆ ನೋಡಿ. ಲೆಫ್ಟ್ ಸೈಡ್ ಸೇಮ್ ಇದೇ ಡಿಸೈನ್ ಏನು ಮಾಡಬೇಕು ನಾವು ರೈಟ್ ಸೈಡು ಸೆಲೆಕ್ಟ್ ಮಾಡಬೇಕು. ಇವಾಗ ರೈಟ್ ಸೈಡ್ ಮಾರ್ಕ್ ಹಾಕಿ ನೋಡಿ ಇಲ್ಲಿ ಆ ಥರ ಒಂದು ಸರಿ ಇಟ್ಕೊಂಡು ನೋಡಬೇಕು. ಅದೇ ಮಾರ್ಕ್ ಓಡಿಸಿ ನೋಡಬೇಕು. ಆನಂತರ ಆನ್ ಮಾಡಬೇಕು. ಇವಾಗ ರನ್ ಆಗ್ತಾಯಿದೆ ನೋಡಿ. ಇಲ್ಲಿ ಸೇಮ್ ಇಲ್ಲಿ ಸೆಂಟ್ರ್ ಪ್ಲೇಸ್ ಇಲ್ಲೊಂಥರ ಇಲ್ಲಿ ಫಸ್ಟ್ ಇಟ್ಕೋಬೇಕು. ನೀವು ಫಸ್ಟ್ ಈ ಜಾಗಕ್ಕೆ ಇಟ್ಕೊಂಡು ಇಲ್ಲೇ ಪ್ಲೇಸಿಗೆ ಅದನ್ನು ಇಲ್ವಂತ ನೋಡ್ಕೊಂಡು ಅಲ್ಲೇ ಸ್ಟಾರ್ಟ್ ಮಾಡಿಬಿಡು. ಇವಾಗ ಗೋಲ್ಡ್ ಲೈನ್ ಕಂಪ್ಲೀಟ್ ಆಗ್ತಾ ಬಂದಿದೆ ನೋಡಿ. ಗೋಲ್ಡ್ ಲೈನ್ ಕಂಪ್ಲೀಟ್ ಆದ ತಕ್ಷಣ ಸೇಮ್ ಪಿಂಕ್ ಕಲರ್ ಯೂಸ್ ಮಾಡಿ ಆಮೇಲೆ ಇವಾಗ ಗೋಲ್ಡ್ ಕಂಪ್ಲೀಟ್ ಆದಮೇಲೆ ಇಲ್ಲೆಲ್ಲ ಈಗ ಡಾಟ್ಸ್ ಬೀಳ್ತವೆ. ಇವಾಗ ಡಿಸೈನ್ ಇವಾಗ ಇದು ಡಾಟ್ಸು ಕಂಪ್ಲೀಟ್ ಆದ ತಕ್ಷಣ ನಾವು ಎರಡನೇ ಕಲರ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಡಾರ್ಕ್ ಪಿಂಕ್ ರನ್ ಆಗ್ತಾಯಿದೆ ನೋಡಿ. ಇವಾಗ ಇದೇ ಥರ ಫಿನಿಶ್ ಆಗಿದ ತಕ್ಷಣ ಇವಾಗ ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿವಿ ನೋಡಿ. ಈ ಪಿಂಕ್ ಕಲರು ಇದೇ ಥರ ಈ ಲೆಫ್ಟ್ ಸೈಡ್ ಹೆಂಗೆ ಫಿನಿಶ್ ಆಗಿದೆ ಅಲ್ವ ಅದೇ ರೈಟ್ ಸೈಡು ಪಿಂಕ್ ಕಲರ್ ಪೂರ ಕಂಪ್ಲೀಟ್ ಆಗುತ್ತೆ. ರನ್ ಆಗ್ತಾಯಿದೆ ನೋಡಿ. ಇವಾಗ ಆರಾಮಾಗಿ ಏನಾದರೂ ಮಾಡ್ಬೋದು. ಆ ಥರ ಏನು ಸಮಸ್ಯೆ ಏನು ಆಗೋದಿಲ್ಲ. ಇವಾಗ ಪಿಂಕ್ ಕಲರ್ ಫ್ಲವರ್ ಈ ಸೈಡು ಎಲ್ಲ ಕಂಪ್ಲೀಟ್ ಆದ ತಕ್ಷಣ ನೀವು ಲೆಫ್ಟು ರೈಟು ಕಂಪ್ಲೀಟ್ ಬ್ಯಾಕ್ ಸೈಡ್ ಡಿಸೈನು ಕಂಪ್ಲೀಟ್ ಆಗುತ್ತೆ. ಆನಂತರ ನೀವು ಫ್ರಂಟ್ ಸೈಡ್ ಕಂಪ್ಲೀಟ್ ಮಾಡಿದರೆ ವರ್ಕ್ ಕಂಪ್ಲೀಟ್ ಆಯಿತು. ಪೂರ ವರ್ಕ್ ಕಂಪ್ಲೀಟ್ ಆಗ್ತೀನಿ ನೋಡಿ. ಇವಾಗ ಪಿಂಕ್ ಕಲರೇ ಇನ್ನೂ ರನ್ ಆಗ್ತಾ ಇದೆ. ನೀವು ಫಸ್ಟೇ ಅವರು ಬ್ಲೌಸ್ ಮೆಜರ್ಮೆಂಟ್ ತಕ್ಕಂಗೆ ನೀವು ಮಾರ್ಕ್ ಮಾಡ್ಕೋಬೇಕು. ಅವ್ರ ಬ್ಲೌಸು ಡೀಪ್ ಇದೆಯಾ ಡೀಪ್ ಇಲ್ವಾ ಅವ್ರದ್ದು ಮೆಜರ್ಮೆಂಟ್ ತಕ್ಕಂಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಆಮೇಲೆ ನೀವು ಫಸ್ಟಿಗೆ ಮಾರ್ಕ್ ಮಾಡ್ಕೋ ತಕ್ಷಣ ಆನಂತರ ಎಲ್ಲ ಸ್ಟಿಚ್ ಕಂಪ್ಲೀಟ್ ಆಗುತ್ತೆ ನೋಡಿ. ಇವಾಗ ಪಿಂಕ್ ಕಂಪ್ಲೀಟ್ ಆಗ್ತು. ಇವಾಗ ನಾವು ಇನ್ನೊಂದು ಸರಿ ನೆಕ್ಸ್ಟ್ ಗೋಲ್ಡ್ ಕಲರ್ ಸೆಲೆಕ್ಟ್ ಮಾಡಬೇಕು. ಇವಾಗ ಅದು ಗೋಲ್ಡ್ ಕಲರ್ ಏನಾಗುತ್ತೆ ಅಂದರೆ ಇದು ಫ್ಲವರ್ ಇದೆ ಅಲ್ವಾ ಫ್ಲವರ್ ಒಂದು ಕಂಪ್ಲೀಟ್ ಮಾಡಿದರೆ ಬ್ಯಾಕ್ ಸೈಡ್ ಡಿಸೈನು ಪೂರ ಫಿನಿಶ್ ಆಗುತ್ತೆ. ಇವಾಗ ಗೋಲ್ಡ್ ಫ್ಲವರ್ ಹಾಕ್ತಾಯಿದೆ ನೋಡಿ.
ಈಗ ರನ್ ಆಗ್ತಾಯಿದೆ ಅಲ್ವಾ ಗೋಲ್ಡ್ ಕಲರ್. ಇನ್ನೂ ಒಂದು 3-4 ಫ್ಲವರ್ಸ್ ಆದರೆ ಬ್ಯಾಕ್ ಸೈಡು ಡಿಸೈನ್ ಕಂಪ್ಲೀಟ್ ಆಯಿತು. ಇದೇ ಥರ ಸೇಮ್ ಇವಾಗ ನಾವು ಫ್ರಂಟ್ ಸೈಡು ಮಾರ್ಕ್ ಹಾಕಿದ್ವಲ್ಲ, ಫ್ರಂಟ್ ಸೈಡು ಫಸ್ಟ್ ಗೋಲ್ಡ್ ಸೆಲೆಕ್ಟ್ ಮಾಡಿದ್ವಲ್ಲ, ಗೋಲ್ಡ್ ರನ್ ಆಗ್ತಾಯಿದೆ ನೋಡಿ. ಏನಿಲ್ಲ, ಸುಲಭವಾಗಿ ಮಾರ್ಕ್ ಒಂದು ಲೈನ್ ಇಟ್ಕೋಬೋದು ಅಷ್ಟೇ. ರನ್ ಆಗ್ತಾಯಿದೆ ನೋಡಿ. ಇವಾಗ ಪಿಂಕ್ ಕಲರ್ ಥ್ರೆಡ್ ರನ್ ಆಗ್ತಾಯಿದೆ ನೋಡಿ. ಇವಾಗ ಪಿಂಕ್ ಕಲರ್ ಥ್ರೆಡ್ ಆದ ತಕ್ಷಣ ಗೋಲ್ಡ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ರೆ ಫ್ರಂಟ್ ಸೈಡು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇವಾಗ ಪಿಂಕ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟು ನಾವು ಈಗ ಗೋಲ್ಡ್ ಕಲರ್ ಥ್ರೆಡ್ ಸೆಲೆಕ್ಟ್ ಮಾಡಿದ್ವಲ್ಲ, ಅದು ಗೋಲ್ಡ್ ಕಲರ್ ಫ್ಲವರು ಇಲ್ಲಿ ಫಿನಿಶ್ ಆಗಿದೆ ನೋಡಿ. ಇಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಇದೇ ಥರ ವಿಡಿಯೋಗಳು, ಹೊಸ ಹೊಸ ವಿಡಿಯೋಗಳು ಹಾಕ್ತಾಯಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನ್ಯೂ ಯೂಟ್ಯೂಬರ್ಸ್ಗೆ ಎಲ್ಲರೂ ಪ್ಲೀಸ್ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಪ್ಲೀಸ್ ದಯಮಾಡಿ. ಥ್ಯಾಂಕ್ ಯು.